ಗಣಿತ ಬಿಡಿಸೋದಾದ್ರೆ ವಿಡಿಯೋ ಆನ್ ಮಾಡಿರಿ, ಚೆನ್ನಾಗಿ ಬಿಡಿಸ್ರಿ, ಸಮಾಧಾನ ಬಿಡಿಸಿದಿಂದ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೀನಿ. ಓಕೆ, ಬಿಡಿಸಿರೆ ಈಗ ನಾನು ತಿಳಿಸಾಗ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಈ ಪ್ರಶ್ನೆ 58. ಕೆಳಗಿನ ಈ ಸಂಖ್ಯೆಗಳಿಂದ ಬರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳಂದ್ರೇನು? ಅದು ಮೂರನೇ ಸಲ ಬಾಗಿ ಹೋಗುದಿಲ್ಲ. ಅದು ಯಾವುದು ಮೂರನೇ ಸಲ ಬಾಗಿ ಹೋಗುದಿಲ್ಲ ಅದಕ್ಕೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಮೂರನೇ ಸಲ ಹೋಗುದಿಲ್ಲ. ಒಂದನೇ ಸಲ ಅಂದ್ರೆ ಈಗ ಒಂದು ಉದಾಹರಣೆ ಹೇಳ್ತಾನೆ, 17 17ರಲ್ಲೇ ಹೋಗ್ತದ, ಮತ್ತು 1ರಲ್ಲೇ ಹೋಗ್ತದ. ಮತ್ತೆ ಯಾವ ಅಂಕಿನಿಂದ ಭಾಗ ಹೋಗ್ತದ? ಹೋಗುದಿಲ್ಲ. ಯಾವ ಅಂಕಿ ಮೂರನೇ ಸಲ ಭಾಗ ಆಗುವುದಿಲ್ಲೋ, ಭಾಗಿಸಲ್ಪಡುವುದಿಲ್ಲೋ ಆ ಸಂಖ್ಯೆಗೆ ಏನನ್ಬೇಕು? ಅವಿಭಾಜ್ಯ ಸಂಖ್ಯೆ ಅನ್ಬೇಕು. ಅದಕ್ಕೊಂದು ಡೆಫಿನೇಷನ್ ಏನದ? ಒಂದು ಹಾಗೂ ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲ್ಪಡದ, ಬೇರೊಂದು ಸಂಖ್ಯೆಯಿಂದ ಭಾಗಿಸಲಾರದ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ನಿಮ್ಗೆ ಹೇಳಿಕ್ ಬರ್ಬೇಕದು. ಅವಿಭಾಜ್ಯ ಸಂಖ್ಯೆ ಎಂದರೇನು? ಒಂದು ಹಾಗೂ ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲ್ಪಡದ, ಭಾಗಿಸಲಾರದ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಅಂತ ನೀವು ತಿಳ್ಕೊಂಡಿರ್ಬೇಕು. ಈಗ ಅವಿಭಾಜ್ಯ ಸಂಖ್ಯೆಗಳು 17 ಯಾವ ಅಂಕಿಯಲ್ಲೇನು ಭಾಗ ಹೋಗೋದಿಲ್ಲ. ತಗೋರಿ, ಇದನ್ನು ತಗೊಂಡ್ರಿ. 8 2ರಲ್ಲೇ ಹೋಗ್ತದೆ, ಬಿಟ್ಟು ಬಿಡ್ರಿ. 21 ಹೋಗ್ತದ, 13 ಎದರಲ್ಲೇನು ಹೋಗುದಿಲ್ಲ. ಇವೇ ಅವಿಭಾಜ್ಯ ಸಂಖ್ಯೆಗಳು. 13 ಎದರಲ್ಲೇನು ಹೋಗುದಿಲ್ಲ. ಆಮೇಲೆ 41 ಎದರಲ್ಲೇನು ಹೋಗುದಿಲ್ಲ. ಅವಿಭಾಜ್ಯ ಸಂಖ್ಯೆಗಳು ಯಾವ ಅನ್ನೋದು ಹಾಗೆ ಗುರ್ತ ಮಾಡ್ರಿ. 41 2 ಅವಿಭಾಜ್ಯ ಸಂಖ್ಯೆ ಹೌದು. 27 ಅಲ್ಲ, 31 ಅವಿಭಾಜ್ಯ ಸಂಖ್ಯೆ ಹೌದು. ಹೆಚ್ಚ ಈ 51 ಅವಿಭಾಜ್ಯ ಸಂಖ್ಯೆ ಹಾಕುವಂಥ ವಿದ್ಯಾರ್ಥಿಗಳು ಭಾಳ ಇರ್ತಾರೆ. ಹಾಕಬೇಡ್ರಿ, ಇದು ಡೇಂಜರ್ ಸಂಖ್ಯೆ. ಇದು 3ಲೆ ಭಾಗ ಹೋಗ್ತದೆ, ಬಿಟ್ಟು ಬಿಡಬೇಕು. ಬರೋಬ್ಬರಿ ನೋಡ್ರಿ. 7 3 10, 1 11, 12, 13, 1 14, ಕೈಲ ಬಂತು 1 1 1 1 1 3 4 4 8 9 10 104. ಆನ್ಸರ್ ಎಷ್ಟು? 104. ಉತ್ತರ ಸಂಖ್ಯೆ ಇಲ್ಲದ ಹುಡುಕಿ ಎ. ಇಷ್ಟ ಸಮಾನದಲ್ಲೇ ತಿಳ್ಕೊ. ಯಾವ ಅವಿಭಾಜ್ಯ ಸಂಖ್ಯೆಗಳು? ಇದು ಸಮ ಅವಿಭಾಜ್ಯ ಸಂಖ್ಯೆಗಳು. ಸಮ ಸಂಖ್ಯೆನೂ ಹೌದು, ಅವಿಭಾಜ್ಯ ಸಂಖ್ಯೆನೂ ಹೌದು. ಇದು ನೋಡ್ರಿ, 17 13 41 2 31 51 ಇಟ್ಟ ಡೆಫಿನೆಟ್ಲಿ ಇದನ್ನು ಕೂಡಿಸಿದ್ದು ಬರೆಯುತ್ತದೆ. ಬರೆಯುತ್ತದೆ. ಇದನ್ನು ಕೂಡಿಸ್ತಾರ ಅಂತ ತಿಳ್ಕೊಂಡೇ ಮುದ್ದಾಮ ಅವ್ರು ಏನು ಮಾಡಿರ್ತಾರ, ಆ ಸಂಖ್ಯೆ ಇಡ್ಲಿ ಅಂತ ತಿಳ್ಕೊಂಡು ಇಲ್ಲಿ ಇಟ್ಟು ಬಿಟ್ಟಿರ್ತಾರೆ. ಇದು ಪಟಕನ ಅವಿಭಾಜ್ಯ ಸಂಖ್ಯೆ ಅಂತ ಹಾಕಂತ ವಿದ್ಯಾರ್ಥಿಗಳು ಭಾಳ ಇರ್ತಾರೆ. ಹಾಕಬಾರ್ದು. ಭಾಳ ಕಾಳಜಿಪೂರ್ವಕವಾಗಿ ಅವಿಭಾಜ್ಯ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡು ಅವುಗಳ ಮೊತ್ತನ್ನು ಸರಿಯಾಗಿ ಮಾಡಿ ನೀವು ಉತ್ತರ ಕಂಡುಹಿಡಿಬೇಕು. ಇಂಥವೆಲ್ಲ ನವೋದಯದಾಗ ಹೆಚ್ಚ ಜಾರಕಲ್ಲುಗಳ ಮೇಲೆ ನಿಮ್ಮನ್ನು ಕೆಡುತ್ತಾರ. ಹುಷಾರಿರ್ರಿ, ಚೆಂದಾಗಿ ನೋಡ್ಕೊಳ್ರಿ, ಚೆನ್ನಾಗಿ ಬಿಡಿಸ್ರಿ. ಉತ್ತರ ಸಂಖ್ಯೆ ಎ.